ಯಾರು ಗೆದ್ರೇನು ಯಾರು ಸೋತ್ರೇನು ಅಲ್ಲ ಪ್ರಶ್ನೆ. ಗೆದ್ದವ್ರು ಗೆದ್ದಿದ್ದಾರೆ, ಸೋತವ್ರು ಸೋತಿದ್ದಾರೆ. ಗೆದ್ದವ್ರು ಕೊಡೋದು ಸ್ಟ್ಯಾಂಡರ್ಡ್ ರೀಸನ್ಸ್ ಇರುತ್ತೆ. ಯಾಕೆ ಗೆದ್ವಿ, ಸುಶಾಸನ್, ನಮ್ಮನ್ನು ಮೆಚ್ಚಿದ್ರು, ನಮ್ಮ ಮಾತನ್ನು ಒಪ್ಕೊಬಿಟ್ರು, ಡ್ಯಾಶ್ ಡ್ಯಾಶ್. ಸೋತವ್ರ ಹತ್ರನೂ ರೀಸನ್ಸ್ ಇರುತ್ತೆ. ಕಾಂಗ್ರೆಸ್ನವರು ಇದು SIR ಗಲಾಟೆ, ಇದು ವೋಟ್ ಚೋರಿ, ಇದು ಎಲೆಕ್ಷನ್ ಕಮಿಷನರು ರಾಹುಲ್ ರಾಜ್ ಇದು ನರೇಂದ್ರ ಮೋದಿಗೆ ಕೊಟ್ಟಿರೋ ಗಿಫ್ಟು, ಅವರು ಬಿಡ್ತಾರೆ ಬುರುಡೆನ. ಆಲ್ರೆಡಿ ಬಂದಾಯ್ತು. ಹಂಗಾಗಿ ಇಲ್ಲ EVM ಈ ಸರಿ ಹೇಳಿಲ್ಲ ಅವರು. ಯಾರು EVM ವಿಷಯ ಈ ಸರಿ ಹೇಳಿಲ್ಲ. EVM ಹೇಳಲಿಲ್ಲ. ಚುನಾವಣೆಯನ್ನೇ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು ದಾರೆ ಎರೆದು ಟು ಸರ್ವ್ ವಿತ್ ಲವ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ, ದಾರೆ ಹಾಕಿದ್ದಾರೆ ಅಂದ್ಮೇಲೆ EVM ಎಲ್ಲಿ ಬಂತು? ಅದ್ರ ಭಾಗ EVM. ಎಸ್, ಪ್ರಮುಖವಾಗಿ ಯಾಕೆಂದ್ರೆ ಒಂದು ಕಡೆ ಮೋದಿ ಮತ್ತೆ ಅವರ ಟೀಮು ಇಷ್ಟೊಂದು ಪ್ಲಾನಡ್ ಆಗಿ ಒಂದು ರೀತಿಯಲ್ಲಿ ಪ್ರಚಾರ ಬೇರೆ ಬೇರೆ ರೀತಿ ತಂತ್ರಗಾರಿಕೆ ಮಾಡಿದ್ರೆ, ಈ ಸಂದರ್ಭದಲ್ಲಿ ಒಂದು ವೋಟ್ ಚೋರಿ ಅಭಿಯಾನ, ಒಂಥರ ರ್ಯಾಲಿಗಳನ್ನ ಮಾಡೋದು, ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ RJDಗೆ ಬ್ಯಾಕ್ ಡ್ರಾಪ್ ಆಯ್ತಾ ಅಂತ. ಯಾಕಂದ್ರೆ ಜನ ಸೇರ್ತಾ ಇದ್ರು, ವೋಟ್ ಆಗಿ ಪರಿವರ್ತನೆ ಆಗಿಲ್ಲ. ಹಂಗೆ ಅನ್ಸಲ್ಲ ನನಗೆ. ನೀವು ಅಭಿಯಾನಗಳನ್ನ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆ ಅಭಿಯಾನಗಳ ಮೇಲೆ ಡಿಪೆಂಡ್ ಆಗಬಾರ್ದು. ರಾಹುಲ್ ಗಾಂಧಿಗೆ ಒಂದು ಪ್ರಾಬ್ಲಮ್ ಇದ್ದಂಗಿದೆ. ಪ್ರೊಫೆಷನಲ್ ಟ್ರೆಕ್ಕರ್ಸ್ ಇರ್ತಾರೆ ಗೊತ್ತಾ, ಟ್ರೆಕ್ಕಿಂಗ್ ಹೋಗ್ತಾರಲ್ಲ ಪ್ರೊಫೆಷನಲ್ಸ್, ಗೊತ್ತಿಲ್ವ್ಯಾ? ಅವ್ರಿಗೆ ವರ್ಷಕ್ಕೆ ಒಂದು 2-3 ಸರಿ ಟ್ರೆಕ್ಕಿಂಗ್ ಮಾಡಬೇಕು ಅವ್ರಿಗೆ. ಅದೆಲ್ಲೋ ಬಾಬಾ ಮುಳ್ಳಯ್ಯನಗಿರಿನಲ್ಲೋ ಅಥವಾ ಅಲ್ಲೆಲ್ಲ ಹಿಮಾಲಯದ ಹತ್ರನೋ ಅಥವಾ ಸ್ಪಿತಿ ವ್ಯಾಲಿನಲ್ಲೋ ಎಲ್ಲೋ ಒಂದು ಕಡೆ ಟ್ರೆಕ್ ಮಾಡಬೇಕು. ಈ ರಾಹುಲ್ ಗಾಂಧಿಗೆ ಅಂಥದ್ದು ಒಂದು ವೈರಸ್ ಇದ್ದಂಗಿದೆ, ವರ್ಷಕ್ಕೆ 2 ರ್ಯಾಲಿ ಮಾಡಬೇಕು ಈ ಟೈಪು ಅಂತ. ವೆದರ್ ಇಟ್ ವರ್ಕ್ಸ್ ಆರ್ ನಾಟ್, ಹಿ ಸ್ಯಾಟಿಸ್ಫೈಸ್ ಹಿಸ್ ಈಗೋ ಆಫ್ ಡೂಯಿಂಗ್ ಇಟ್. ವೋಟ್ ಚೋರಿ ಇದೆಲ್ಲ ಕಮ್ಯುನಿಕೇಟ್ ಆಗಲ್ಲ ನಿಮಗೆ, ಇಟ್ ಟೇಕ್ಸ್ ಟೈಮ್. ಅಂಥದ್ದು ಅದಲ್ಲ ಅದು. ನಂಬರ್ 1. ನಂಬರ್ 2, ವೋಟ್ ಚೋರಿ ಆಗಿದ್ದರೆ ನಾನು ಹೇಳ್ತೀನಿ, ಹೇಳ್ದಾಗ ಬಿಟ್ಬಿಡಿ ರಾಹುಲ್ ಗಾಂಧಿ ಅದನ್ನು. ಚೋರಿ ಆಯಿತು 65 ಲಕ್ಷ, ಐ ಬೆಟ್ 65 ಲಕ್ಷ ವೋಟ್ ಚೋರಿ ಆಗಿದೆ ಇಲ್ಲಿ ಅಂತ ಇವ್ರು ಹೇಳೋದು. ಅಂದರೆ ಕಿತ್ತಾಕಿದ್ರು ಅಂತ. 26 ಲಕ್ಷನೋ 25 ಲಕ್ಷನೋ ಸೇರಿಸಿದ್ದಾರೆ ಅಂತ ಇವ್ರು ಹೇಳೋದು. 65 ಲಕ್ಷ ಕಿತ್ತಾಕಿರೋರೆಲ್ಲ ಅಪೋಸಿಷನ್ ವೋಟರ್ಸು ಅಂತಾರೆ. ಇವರೇನು ಬೂತ್ ಕನ್ನಡಿ ಹಾಕೊಂಡ್ಬಿಟ್ಟು ಕ್ಯಾಮ್ರಾ ಹಿಡ್ಕೊಂಡು ತಗೊಂಬಂದಿದ್ರ ಫೋಟೋನ, ಅವರೆಲ್ಲ ಇವ್ರು ವೋಟರ್ಸು ಅಂತ. ಹೌ ಡು ಯು ಸೇ? ನಂಬರ್ 1. ನಂಬರ್ 2, 65 ಲಕ್ಷದಲ್ಲಿ ಒಂದು 20 ಲಕ್ಷ ಜನ ಸತ್ತೋಗಿರೋರು, ಅವ್ರನ್ನೆಲ್ಲಿಂದ ಕರ್ಕೊಂಬಂದು ಓಟ್ ಹಾಕಿಸ್ತಿದ್ರಂತೆ ರಾಹುಲ್ ಗಾಂಧಿ. ಎಲಾನ್ ಮಸ್ಕ್ಗೆ ಹೇಳಿ ಸ್ಪೇಸ್ ರಾಕೆಟ್ ಕಳಿಸ್ಬೇಕಿತ್ತು ಅಷ್ಟೇ. ಹಾಗಾಗಿ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್, ಅವ್ರಿಗೆ ಅದು ಕ್ಯಾರಿ ಆಗಲ್ಲ. ಒಂದು ವೇಳೆ ಚೋರಿ ಆಗಿದ್ದರೆ ನಾನು ಹೇಳೋದೀಗ, ಓಕೆ ಲೆಟ್ಸ್ ಅಕ್ಸೆಪ್ಟ್ ಇಟ್ ಅಸ್ ಚೋರಿ ಆಗಿರ್ಬೋದು ಅಂತ. ನೀವು ಓಟ್ ಹಾಕಕ್ಕೆ ಹೋದಾಗ ಬೂತಲ್ಲಿ ಕಳೆದ ಬಾರಿ ನಿಮ್ಮ ಹೆಸರಿದ್ದು ಈ ಸರಿ ಇಲ್ಲದೆ ಇದ್ದರೆ ನೀವು ಬೂತ್ ಹತ್ರ ಗಲಾಟೆ ಮಾಡ್ತೀರೋ ಇಲ್ವೋ? ನಿಮ್ಮ ಥರ 100 ಜನ ಆದರೆ ಅಲ್ಲಿ ದೊಡ್ಡ ಇನ್ಸಿಡೆಂಟ್ ಆಗುತ್ತೋ ಇಲ್ಬೋದು ಬೂತ್ ಹತ್ರ. ಅವ್ರು ಕ್ಯೂ ನಿಂತ್ಕೊಳ್ಳೋದು, ಪ್ರೊಟೆಸ್ಟ್ ಮಾಡೋದು, ಕೂಗೋದು, ಕಿರ್ಚೋದು, ಪೊಲೀಸ್ನವ್ರು ಬರೋದು, ಏನೋ ನಡಿಬೇಕಲ್ಲ. ಶೋ ಮಿ 1 ಇನ್ಸಿಡೆಂಟ್ ಇನ್ ಬಿಹಾರ್. ಸೊ ಚೋರಿ ಯಾರದ್ದು? ರಾಹುಲ್ ಗಾಂಧಿ ಬಿಟ್ಬಿಡ್ರಪ್ಪ, ಕಳ್ಕೊಂಡವ್ನು ಬರಬೇಕಲ್ಲ ಎಲ್ಲರೂ ಒಂದು ಕಡೆ. ನಮ್ಮೂರಲ್ಲಿ ಹಳ್ಳಿನಲ್ಲಾದರೂ ಬುರುಡೆ ಕಿತ್ಬಿಡ್ತಾರೆ ಓಟ್ ಕಿತ್ಕೊಂಡಿದ್ರೆ. ಎಲ್ಲಿ? ವೇರ್ ಇಸ್ ಇಟ್? ದೇ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಹಾಗಾಗಿ ಅವರ ಟಾರ್ಗೆಟ್ ವಾಸ್ ರಾಂಗ್. ವೋಟ್ ಚೇರಿ ಹೇಳ್ತಾ ಇರುವಂಥದ್ದು ಯಾವ ರೀತಿ ಅಂತಂದರೆ, ಪಕ್ಕದಲ್ಲಿರುವಂಥ ರಾಜ್ಯಗಳವರೆಗೂ ಇಲ್ಲಿ ವೋಟರ್ ID ಮಾಡಿ ಅಲ್ಲಿಂದ ಬಂದು ಇಲ್ಲಿ ವೋಟರ್ ಹಾಕಿಸ್ತಾ ಇದ್ದಾರೆ ಅಂತ ಅವ್ರದ್ದು ವೋಟ್ ಚೋರಿ ಆರೋಪ. ಫೇರ್. 100ರಲ್ಲಿ 2 ವೋಟ್ ಹಾಕಿರ್ಬೋದು ಅಂತಲೇ ಇಟ್ಕೊಳ್ಳೋಣ. ಓಕೆ. ಇವತ್ತಿನ ಬೂತ್ಗಳು ಹೇಗಿವೆ ಅಂತಂದರೆ, ಜಿದ್ದಾಜಿದ್ದಿ ಇರುವ ರಾಜ್ಯಗಳಲ್ಲಿ ಬೂತ್ಗಳಲ್ಲಿ ಹೆಂಗಿದ್ದಾರೆ ಅಂದರೆ, ಅರ್ಬನ್ ಏರಿಯಾ ಬಿಡಿ ಸ್ವಲ್ಪ ಕಷ್ಟ ಆಗಬಹುದೇನೋ, ಅಲ್ಲೂ ಆಗಲ್ಲ. ಇವಾಗ ಬೂತ್ಗಳು ಅಲ್ಲೂ ಸ್ಟ್ರಾಂಗ್ ಇದ್ದಾರೆ. ಪಟ್ ಅಂತ ಕಂಡು ಹಿಡಿತಾರೆ ಅವನು ಔಟ್ಸೈಡರ್ ಅಂತ. ಎಸ್. ಓಕೆ, ಕಂಡು ಹಿಡಿಯಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ. 10ರಲ್ಲಿ 2 ಕಂಡು ಹಿಡಿದು ಗಲಾಟೆ ಆಗಬೇಕಾಗಿತ್ತು, ಅದು ಕಾಣಿಸ್ತಿಲ್ಲ. ಅದೆಲ್ಲಿತ್ತು ತೋರಿಸಿವಲ್ಲಿ ಸರ್. ಜೊತೆಗೆ RJDನೂ ಇತ್ತಲ್ಲ ಸರ್. ಮೋಸ್ಟ್ ಪೀಸ್ಫುಲ್ ಎಲೆಕ್ಷನ್ ಆಫ್ ಬಿಹಾರ್ ಇದೇನೆ. ಯಾವುದು ಏನು ಒಂದು ರೀಕೌಂಟಿಂಗ್ ಇಲ್ಲ. ಹೌದು. ಚುನಾವಣೆ ಪೋಸ್ಟ್ಪೋನ್ ಇಲ್ಲ, ಒಂದಿಲ್ಲ. ಒಂದು ಬೂತ್ ಅಲ್ಲಿ ರೀಕೌಂಟ್ ಆಗ್ಲಿಲ್ಲ. ಅಯ್ಯೋ ಸಾರಿ, ರೀಪೋಲ್ ಆಗ್ಲಿಲ್ಲ. ಸಾರಿ, ಒಂದು ಬೂತ್ ಅಲ್ಲಿ ಆಗಿಲ್ಲ ರೀಪೋಲ್ ನಿಮಗೆ. ಇಸ್ಂಟ್ ಇಟ್? ಹಾಗಾಗಿ ದೇರ್ ಪರ್ಸೆಪ್ಷನ್ ವಾಸ್ ರಾಂಗ್. ದೇ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಕಾಸ್ಟ್. ಇದನ್ನು ಅರ್ಥ ಆಗಿದೆ, ಬದಲಾಯಿಸಕ್ಕಾಗಿಲ್ಲ. ಸಿ, ಮುಸ್ಲಿಂ ಯಾದವ್ ಇದರಿಂದ ಕಟ್ಟುಗಳಿಂದ ಬಿಡಿಸ್ಕೊಳ್ಳಕ್ಕೆ ಇವ್ರ ಕೈಲಿ ಆಗಿಲ್ಲ. ಮುಸ್ಲಿಮರು ಏನು ಮಾಡಿದ್ದಾರೆ,
ಈ ಸರಿ ನಮ್ಮ ಕಡೆಗೆ ಹಾಕ್ತಾರೆ ಒವೈಸಿಗೆ ಹಾಕಲ್ಲ ಅಂದರು. ನೋ ದೇ ಟ್ರಸ್ಟೆಡ್ ಒವೈಸಿನ, ಹೌದು, ನಾಟ್ ದೆಮ್. ಇನ್ನು ಯಾದವ್ರದ್ದು ಏನಾಗಿದೆ, ಒನ್ ಪೋರ್ಷನ್ ಆಫ್ ಯಾದವರ ಓಟು ಒಡೆದಿದೆ ಅಷ್ಟೇ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸರ್ ಕಾಂಗ್ರೆಸ್ಸಿಗೆ ಬೇಸ್ ಇಲ್ಲದೆ ಇದ್ರು ಕೂಡ RJD ಇದ್ರಿಂದ ಇವರು ರೆಲಿಗೇಷನ್ಗೆ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ವಲ್ಲ ಸರ್. ಎಲ್ಲ ಕಡೆ RJD ಇತ್ತು. ಆ ರೀತಿ ಏನೋ ಫೇಕ್ ಆಗಿದೆ ಇವೆಲ್ಲವನ್ನು ಮಾಡಿದ್ರು ಕೂಡ ಡಿಫೆಂಡ್ ಮಾಡಕ್ಕೆ ಅವರಿದ್ರು, ಆದರೆ ಅದನ್ನು ಕೂಡ ಡಿಫೆಂಡ್ ಮಾಡೋಕ್ಕಾಗಲಿಲ್ವಲ್ಲ ಸರ್. ಯಾರು? ಕಾಂಗ್ರೆಸ್ನವರು. ಅಂದರೆ ಆರೋಪ ಮಾಡಿದ್ರು ಬಿಟ್ರೆ ಅದನ್ನು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇವ್ರು ಇಲ್ಲದ್ರೆ RJD ಅವರು ಇಡೀ ರಾಜ್ಯದಲ್ಲಿ ಕೇಡ್ರು ಬೇಸೇ ಇರಲಿಲ್ಲ. ಬಟ್ ಇಲ್ಲಿ ಕಾಂಗ್ರೆಸ್ ದೊಡ್ಡ ಸಮಸ್ಯೆ ಆಗಿದ್ದೇನು ಅಂತ ಅನ್ಸುತ್ತೆ ಅಂದ್ರೆ ಸರ್, ಕಾಂಗ್ರೆಸ್ ಎಲ್ಲಿದೆ? ಅದೇ ಸರ್, ಇಲ್ಲ ಅಟ್ಲೀಸ್ಟ್ ಎಲ್ಲಿದೆ? ಇಲ್ಲ ಸರ್, ಬಟ್ ಸುಮ್ಮನೆ ಅಲಿಗೇಷನ್ ಮಾಡಿದ್ರಷ್ಟೇ ಅಂತ. ಅವ್ರು ಏನಾದ್ರು ಮಾಡ್ಕೊಂಡು ಹೋಗ್ಲಿ. ಎಲ್ಲಿದೆ ಕಾಂಗ್ರೆಸ್? ಕಾಂಗ್ರೆಸ್ಸು ಅರ್ಥ ಮಾಡ್ಕೋತಿಲ್ಲ ತನ್ನ ಪರಿಸ್ಥಿತಿಯನ್ನು. ನನ್ನ ಪ್ರಕಾರ ಇವತ್ತಿನ ಚುನಾವಣೆ ಆದಮೇಲೆ ನನಗೆ ಯಾಕೋ ಅನ್ನಿಸ್ತಾ ಇದೆ, ಕಾಂಗ್ರೆಸ್ ಇಸ್ ಎ ಫ್ರಿಂಜ್ ಪಾರ್ಟಿ. ಅಂಚಿನಲ್ಲಿರುವ ಒಂದು ಸ್ಥಳೀಯ ಪಕ್ಷ, ಅದು ರಾಷ್ಟ್ರಮಟ್ಟದಲ್ಲಿ ಕಾಣಿಸಿಕೊಳ್ಳುವ ಸ್ಥಳೀಯ ಪಕ್ಷ. ಎಲ್ಲ ರಾಜ್ಯಗಳಲ್ಲಿ ತನ್ನ ಕಚೇರಿ ಇದೆ, ಜನ ಇದ್ದಾರೆ. ಯಾವುದೋ ಅಂಧಕಾಲದಲ್ಲಿ ನಾನು ಆಡಳಿತ ನಡೆಸಿದ್ದೀನಿ ಅನ್ನೋ ಕಾರಣಕ್ಕೆ ಅವರು ರಾಷ್ಟ್ರೀಯ ಪಕ್ಷ ಆಗ್ಲಿಕ್ಕೆ ಆಗಲ್ಲ. ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ ಮೂರರಲ್ಲಿ ಅವರು ಅಧಿಕಾರ. ಹೌದು, 5 ರಾಜ್ಯಗಳಲ್ಲಿ ವಿಧಾನಸಭೆಗಳಲ್ಲಿ ಅವರ ಸಂಖ್ಯೆ 0. 5 ರಾಜ್ಯಗಳಲ್ಲಿ. 8 ರಾಜ್ಯಗಳಲ್ಲಿ ಅವರ ಸಂಖ್ಯೆ ಆಯಾ ವಿಧಾನಸಭೆಗಳಲ್ಲಿ 1 ಅಂಕಿ. ಬಿಹಾರ 1 ಅಂಕಿ, ಕಾಶ್ಮೀರ, ಮಿಜೋರಾಂ, ಮಣಿಪುರ, ತ್ರಿಪುರ, ಅರುಣಾಚಲ, ಪುದುಚೇರಿ, ಉತ್ತರ ಪ್ರದೇಶ 400 ಚಿಲ್ಲರೆ ಸೀಟು. 2 ಉತ್ತರ ಪ್ರದೇಶ. NDA ಅಧಿಕಾರದಲ್ಲಿರೋ ಎಷ್ಟೋ 11 ರಾಜ್ಯ ಎಷ್ಟೋ ಇದೆ, ಅಲ್ಲೆಲ್ಲ ಅವರ ಪರಿಸ್ಥಿತಿ 11 ಕಡೆ ಎಕ್ಸೆಪ್ಟ್ 3 ಕಡೆನೋ 4 ಕಡೆನೋ ಬಿಟ್ಟರೆ ಉಳಿದಿದ್ದು ಎಲ್ಲ ಕಡೆ ಲೆಸ್ ದ್ಯಾನ್ 20. ಏನು ಅಸೆಂಬ್ಲಿನಲ್ಲಿ 200-220 ಇರೋ ಜಾಗದಲ್ಲಿ. ಟೇಕ್ ಫಾರ್ ಎಕ್ಸಾಂಪಲ್ 180 ಸ್ಥಾನ ಇರೋ ಗುಜರಾತ್ನಲ್ಲಿ 17. ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನಷ್ಟೇ. ಹೀಗಿರಬೇಕಾದ್ರೆ ಜಾರ್ಖಂಡ್, ತಮಿಳ್ನಾಡು ಅವ್ರು ಬಿಟ್ಕೊಟ್ರೆ ಇವ್ರಿಗೆ ಸೀಟು, ಕಿತ್ತರೆ 0. ಕಾಂಗ್ರೆಸ್ ಎಲ್ಲಿದೆ ಸರ್? ಈ ಪರಿಸ್ಥಿತಿ ಕಾಂಗ್ರೆಸ್ ನಾನು ಎಲ್ಲ ಕಡೆ ಇದ್ದೇನೆ, 70ರ ಪಕ್ಷವಾಗಿನೂ ಉಳ್ಕೊಂಡಿದ್ದೀನಿ ಅನ್ನೋ ಭ್ರಮೆಯಲ್ಲಿದೆ. ನನ್ನ ಪ್ರಕಾರದಲ್ಲಿ ಇವತ್ತು ಕ್ವಿಕ್ಕಾಗಿ ಹೇಳ್ಬಿಡೋಣ ಅದನ್ನು, ಆಮೇಲೆ ಬೇಕಾದ್ರೆ ಇದಕ್ಕೆ ಹೋಗೋಣ. ರಾಹುಲ್ ಗಾಂಧಿ ಮಸ್ಟ್ ರಿಸೈನ್ ಆ್ಯಂಡ್ ಗೋ, ಲೀವ್ ಕಾಂಗ್ರೆಸ್. ಅವ್ರು ಕಾಂಗ್ರೆಸ್ ಬಿಡಬೇಕು. ನನ್ನ ಪ್ರಕಾರ ಅವರು ಕಾಂಗ್ರೆಸ್ಗೆ ಒಳ್ಳೇದಾಗಬೇಕು ಅನ್ನೋದಾದರೆ ಅವ್ರು ಕಾಂಗ್ರೆಸ್ಸನ್ನು ಬಿಡೋಕ್ಕೆ ಯಾಕೆ ಬರಬೇಕು? ಹಿ ಶುಡ್ ಲೀವ್ ಕಾಂಗ್ರೆಸ್. ಒಂದು 10 ವರ್ಷ ಕಾಂಗ್ರೆಸ್ ಬಿಟ್ಬಿಡ್ಬೇಕು ಅವರು. ಬಟ್ ಕಾಂಗ್ರೆಸ್ ಬಿಡೋದು ಅಂದರೆ ಪಕ್ಷ ಬಿಡೋದಲ್ಲ. ಪಕ್ಷದ ದೈನಂದಿನ ಚಟುವಟಿಕೆ, ಅದರ ನೀತಿ ನಿರೂಪಣೆಗಳು ಮತ್ತು ಚುನಾವಣೆಯಲ್ಲಿ ಪ್ರಚಾರವೂ ಸೇರಿದಂತೆ ಅವರ ಪಾತ್ರ ಇರಕೂಡ್ದು. ಪ್ರಿಯಾಂಕನೇ ಇಟ್ಕೊಳ್ಳಿ, ಯಾಕಂದರೆ ಅವ್ರಿಗೆ ಯಾರು ಫ್ಯಾಮಿಲಿನವ್ರು ಇಲ್ಲದೆ ಇದ್ರು ಅವ್ರ ಪಕ್ಷ ಹೊಡೆದೋಗುತ್ತೆ. ಹಾಗಾಗಿ ಅವ್ರು ಪ್ರಿಯಾಂಕನೇ ಇಟ್ಕೊಳ್ಳಿ ಬೇಕಾರೆ, ಇವ್ರು ಮೂವ್ ಆಗಬೇಕು. ಯಾಕೆ? ರಾಹುಲ್ ಗಾಂಧಿಯಿಂದ ರಾಜ್ಯಗಳಿಗಾಗ್ತಿರೋ ಲಾಭ ಏನು ಕಾಂಗ್ರೆಸ್ಸಲ್ಲಿ? ಮೋದಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯಗಳಲ್ಲಿ ಲಾಭ ಇದೆ. ಬಂದು ಹೋದರೆ, ಅಮಿತ್ ಶಾ ಬಂದು ಹೋದರೆ ತಂತ್ರಗಾರಿಕೆ ಸಿಕ್ಕತ್ತೆ ಅಂತಿದೆ. ಇನ್ಯಾರೋ ಬಂದು ಹೋದರೆ ಇನ್ನೇನೋ ಸಿಕ್ಕತ್ತೆ ಅಂತಿದೆ. ಕರೆಕ್ಟ್? ಅವ್ರ ಹೆಸರು ಹೇಳಿಕೊಂಡು ರಾಹುಲ್ ಗಾಂಧಿ ಬಂದು ಹೋದರೆ ರಾಜ್ಯಗಳಲ್ಲಿ, ಆ ರಾಜ್ಯಗಳ ಕಾಂಗ್ರೆಸ್ಗೆ ಏನು ಸಿಗ್ತಾ ಇದೆ? ವಾಟ್? ವೋಟ್ ಸಿಗ್ತಾ ಇಲ್ಲ ಅವ್ರ ಹೆಸರಲ್ಲಿ ಇವ್ರಿಗೆ, ತಂತ್ರಗಾರಿಕೆ ಸಿಗ್ತಾ ಇಲ್ಲ ಅವ್ರ ಹೆಸರಲ್ಲಿ ಇವ್ರಿಗೆ. ಹೋಗಲಿ, ಸೈನ್ಯವನ್ನು ಹುರಿದುಂಬಿಸಿ ಎಬ್ಬಿಸಿ ಕರ್ಕೊಂಡು ಹೋಗೋ ಕಮಾಂಡರ್ ಥರ ಕಾಣಲ್ಲ. ಸೊ ವೈ ಡು ಯು ನೀಡ್ ಹಿಮ್? ಬಹುತೇಕ ಕಾಂಗ್ರೆಸ್ಸಿನ ಬಲವತ್ತವಾಗಿರುವ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಹೈಕಮಾಂಡ್ ಬೇಕಿಲ್ಲ. ಆ್ಯಕ್ಚುಲಿ ಇವತ್ತು ದೇ ಡೋಂಟ್ ನೀಡ್ ಎ ಹೈಕಮಾಂಡ್. ಇನ್ಫ್ಯಾಕ್ಟ್ ಹೈಕಮಾಂಡ್ ಹ್ಯಾಸ್ ಬಿಕಮ್ ಎ ಲಯಬಿಲಿಟಿ ಟು ಕಾಂಗ್ರೆಸ್. ರೀಜನಲ್ ಲೆವೆಲ್ಸಲ್ಲಿ ಭಾಳ ರಾಜ್ಯಗಳಲ್ಲಿ ಲಯಬಿಲಿಟಿ ಆಗಿದ್ದಾರೆ ಇವರು. ಯಾರು? ಹೈಕಮಾಂಡ್. ಹೈಕಮಾಂಡ್ ಡೂ ಎನಿಥಿಂಗ್? ನಥಿಂಗ್. ಏನು ಮಾಡ್ತಾರೆ ಹೈಕಮಾಂಡ್ ಅವರು? ಅವರಿಂದ ವ್ಯಾಲ್ಯೂ ಅಡಿಷನ್ ಏನು? ವ್ಯಾಲ್ಯೂ ಅಡಿಷನ್ ಆಗಬೇಕಲ್ಲಪ್ಪ. ರಂಗ ಬಂದು ನಿಮ್ಮ ಜೊತೆ ಕೂತ್ಕೋತಾ ಇದ್ದಾನೆ ಟೀಮಲ್ಲಿ ಅಂತ, ನನ್ನಿಂದ ಏನಾದ್ರು ವ್ಯಾಲ್ಯೂ ಅಡಿಷನ್ ಆಗಬೇಕಲ್ಲ ನಿಮಗೆ.
ಸರ್ ಪ್ರಯತ್ನ ಮಾಡಿ ಸೋತ್ರು ಸರ್, OBC ಕಾರ್ಡ್ ಪ್ಲೇ ಮಾಡಿದ್ರು, ಹಾಗಾಗಿ ರಿಸರ್ವೇಶನ್ ಆ ರೀತಿ ಸರ್. ದಿ ಹೈಕಮಾಂಡ್ ಇನ್ ಕಾಂಗ್ರೆಸ್ ಈಸ್ ಬಿಕಮಿಂಗ್ ಇರ್ರೆಲೆವೆಂಟ್ ನನ್ನ ಪ್ರಕಾರ. ಧೈರ್ಯಕ್ಕೆ ಹೋಗಿ ಏನಾದ್ರು ರೀಜನಲ್ ಕಾಂಗ್ರೆಸ್ ಲೀಡರ್ಗಳು ಪ್ರತ್ಯೇಕವಾಗಿ ಫೆಡರೇಷನ್ ಥರ ಕಾಂಗ್ರೆಸ್ ಹೆಸರಲ್ಲೇ ಮಾಡಿಕೊಂಡ್ರೆ ಕಾಂಗ್ರೆಸ್ ಮುಳುಗೋಗ್ಬಿಡುತ್ತೆ ಪೂರ್ತಿ. ಬಿಕಾಸ್ ದೇರ್ ಇಸ್ ನೋ ಹೈಕಮಾಂಡ್. ಆ ಹೈಕಮಾಂಡಿಂದ ಒಂದು ಕಾಲಾಣಿ ಪ್ರಯೋಜನ ಇಲ್ಲ ಯಾರಿಗೂ, ಯಾವುದೇ ರೀತಿಯಲ್ಲಿ. ಇಲ್ಲ ದುಡ್ಡು ಕೊಡಬೇಕು, ಇಲ್ಲ ರಿಸೋರ್ಸಸ್ ಕೊಡಬೇಕು, ಇಲ್ಲ ತಂತ್ರಗಾರಿಕೆ ಕೊಡಬೇಕು, ಇಲ್ಲ ಪ್ಲಾನಿಂಗ್ ಕೊಡಬೇಕು, ಇಲ್ಲ ಓಟ್ ತಂದು ಕೊಡಬೇಕು, ಇಲ್ಲ ಓಟನ್ನು ಹೊಡಿಬೇಕು, ಏನಾದರೂ ಒಂದಾಗಬೇಕು. ಚಕ್ರವರ್ತಿ ಎಂದು ಕರೆದುಕೊಂಡು ಆ ಚಕ್ರವರ್ತಿಗೆ 20,000 ಸೋಲ್ಜರ್ಸನ್ನು ಕರ್ಕೊಂಡೋಗಿ ಯುದ್ಧ ಗೆಲ್ಲ ತಾಕತ್ತಿಲ್ಲ. ಆದರೆ ಪಕ್ಕದ ನೆರೆಯ ಸಾಮಂತ ದೊರೆ 16,000 ಯೋಧರನ್ನ ಇಟ್ಕೊಂಡು 4 ಯುದ್ಧ ಗೆಲ್ತಿದ್ದಾನೆ ಅಂದರೆ ಆ ಸಾಮಂತ ದೊರೆ ಏನು ಮಾಡ್ತಾನೆ? ತಾನೇ ಪ್ರತ್ಯೇಕ ರಾಜ್ಯ ಮಾಡ್ಕೋತಾನೆ. ಚಕ್ರವರ್ತಿಗೆ ಯಾಕೆ ಎದುರ್ಕೋತಾನೆ ಅವನು? ದೇರ್ ಈಸ್ ನೋ ನೀಡ್ ಆಫ್ ಕಾಂಗ್ರೆಸ್ ಹೈಕಮಾಂಡ್ ಎಟ್ ಆಲ್ ಭಾಳ ರಾಜ್ಯಗಳಲ್ಲಿ. ಸರ್, ಈಗ ಹಂಗಾರೆ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮತ್ತೆ ಚಾಣಕ್ಯ ನಿಪುಣರು ಯಾರು ಬೇಕಾಗ್ತಾರೆ ಸರ್? ಆಯಾ ರಾಜ್ಯಗಳಲ್ಲಿ ಅವ್ರವ್ರು ಮಾಡ್ಕೋಬೇಕು. ಇಫ್ ಸಿದ್ದರಾಮಯ್ಯ ಅಂಡ್ ಶಿವಕುಮಾರ್ ಕ್ಯಾನ್ ಜಾಯಿನ್ ಟುಗೆದರ್, ಯಾವ ನಿಪುಣತೆ ಎಲೆಕ್ಷನ್ ಚಾಣಕ್ಯ ಬೇಕ್ರಿ ಹೈಕಮಾಂಡ್ ಇಂದವ್ರಿಗೆ? ಕ್ಯಾನ್ ವೇಣುಗೋಪಾಲ್ ಡೂ ಇಟ್? ಕ್ಯಾನ್ ಸುರ್ಜೇವಾಲಾ ಡೂ ಇಟ್? ಇಟ್ ಈಸ್ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಹೂ ಹ್ಯಾವ್ ಟು ಡೂ ಇಟ್. ವೆರಾಸ್ ಬಿಜೆಪಿ ಹಾಗಲ್ಲ. ಮೋದಿ ಬಂದು ಹೋದ್ರೆ ಚೇಂಜ್ ಆಗತ್ತಲ್ಲಿ. ವೇಣುಗೋಪಾಲು, ಸುರ್ಜೇವಾಲಾ, ಯಾರ್ಯಾರು ಡ್ಯಾಶ್ 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 ರಿಸೋರ್ಸಸ್ ತಂದು ಕೊಡ್ತಾರಾ ಸಿದ್ದರಾಮಯ್ಯ ಶಿವಕುಮಾರ್ಗೆ? ಅಣ್ಣ ಇಟ್ಕ ಇದೊಂದು 50 ಖರ್ಚು ಮಾಡು ಅಂತ ತಗೊಂಡೋಗ್ತಾರೆ, ಬರ್ತಾರಾ? ದೆನ್ ವೈ ಡು ಯು ನೀಡ್ ದೆಮ್? ಇನ್ ಮೈ ವ್ಯೂ, ರಾಹುಲ್ ಗಾಂಧಿ ಶುಡ್ ವಿಡ್ರಾ ಟೆಂಪರಲಿ. ಐಡಿಯಲ್ ಆಗಿರಬೇಕು ಅವರು. ಅಂದರೆ ಓಟ್ ಚೋರಿ, ಕಾರ್ ಚೋರಿ, ಕಾರ್ಪೊರೇಟರ್ ಚೋರಿ, ಟೈರ್ ಚೋರಿ, ಈ ಥರ ಚೋರಿಗಳದ್ದೆಲ್ಲ ಹೇಳಿಕೊಂಡು ಐಡಿಯಲ್ ಥರ ಬರೀ ಸಜೆಷನ್ಸ್ ಥರ ಒಂಥರ ಯಂಗ್ ಏಜಲ್ಲಿ ಮಾರ್ಗದರ್ಶಕ್ ಇಟ್ಕೊಳ್ಳಿ. ಹೊಸ ಕಾನ್ಸೆಪ್ಟ್. BJPಯ ಮಾರ್ಗದರ್ಶಕ್ ಟೈಪ್ ಸ್ವಲ್ಪ ಯಂಗ್ ಏಜಲ್ಲಿ. ಐ ಥಿಂಕ್ ಕಾಂಗ್ರೆಸ್ ಹೆಲ್ಪ್ ಆಗುತ್ತೆ. ಎಸ್.